ಮೆಜೆಸ್ಟಿಕ್ 2 ಅಂದ ತಕ್ಷಣ ನೆನಪಾಗುತ್ತೆ ಮೆಜೆಸ್ಟಿಕ್ ದರ್ಶನ್ ಅವರ. ಹೌದೌದು, ಇಟ್ಸ್ ಅ ವೆರಿ ಸೂಪರ್ ಹಿಟ್ ಫಿಲಮ್. ಅವ್ರ ಗೆಟಪ್ಪು, ಅವರು ಮೆಜೆಸ್ಟಿಕ್ 1 ಕಾಂಟ್ ಫರ್ಗೆಟ್ ಹಿಸ್ ಲುಕ್. ಈಗ ಆಗ್ತಿರೋ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ ದರ್ಶನ್ ಅವರ ವಿಚಾರದಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂದರೆ ದರ್ಶನ್ ಅವರು ಕಲಾಸಿ ಪಾಳ್ಯದಿಂದ ನಾನು ಐನೋ ರಾಮು ಫಿಲಮ್ಸಲ್ಲಿ ಕಲಾಸಿ ಪಾಳ್ಯ ನೋಡಿದ್ರು. ಹೀ ಈಸ್ ಅ ವೆರಿ ವೆರಿ ಜೆಂಟಲ್ಮನ್, ತುಂಬ ವೆರಿ ಡೌನ್ ಟು ಅರ್ತ್ ಪರ್ಸನ್. ಕಲಾಸಿ ಪಾಳ್ಯದಲ್ಲಿ ಹೆಂಗೆ ನಾನು ನೋಡಿದ್ದೀನೋ ಅದೇ ರೀತಿಯಲ್ಲಿ ಕಾಟೇರ ಫಿಲ್ಮಲ್ಲಿ ನಾನು ನೋಡುವಾಗ ನೋ ಚೇಂಜ್. ಅದೇ ಒಂದು ಹಾಸ್ಪಿಟಾಲಿಟಿ, ಆ ಒಂದು ಟೇಕಿಂಗ್ ಕೇರು. ಆಮೇಲೆ ನಾನು ಆ್ಯಂಡ್ ಆರಾಧನಾ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್, ಬಿಕಾಸ್ ಯಾಕಂದರೆ ಕಾಟೇರ ಒಂದು ಪಿಕ್ಚರ್ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಆ ಕಾಟೇರ ಫಿಲಮಲ್ಲಿ ಕೂಡ ಅವ್ರು ಎಷ್ಟು ಮಟ್ಟಿಗೆ ಕನ್ಸರ್ನ್ ಕೊಟ್ಟಿದ್ದಾರೆ ಆರಾಧನಾಗೆ, ಪ್ರತಿಯೊಂದು ಹೇಳ್ಕೊಡೋದಾಗಲಿ, ಇಲ್ಲ ಆ ಒಂದು ಪ್ರೀತಿ ಆಗಲಿ, ಆ ಒಂದು ದ ವೇ ಆಫ್ ಟೇಕಿಂಗ್ ಕೇರ್, ಕನ್ಸರ್ನ್. ಅದೇ ರೀತಿಲಿ ನಾನು ಸ್ಪಾಟಲ್ಲಿರುವಾಗ ನನ್ನನ್ನು ತುಂಬ ಚೆನ್ನಾಗಿ ಅಮ್ಮ ಅಮ್ಮ ಅಂತ ಜೊತೆಲೇ ಇರೋರು. ಆ್ಯಂಡ್ ಅವರೊಂದು ಮಾತಲ್ಲಿ ನನಗೆ ತುಂಬ ಒಂದು ಬಿಗಿನಿಂಗೇ ಅವರು ಪಿಕ್ಚರ್ ಮಾಡುವಾಗ ವೆನ್ ಐ ಟೋಲ್ಡ್ ಹಿಮ್ ಥ್ಯಾಂಕ್ ಯು ದಟ್ ನೀವು ನಮ್ಗೆ ಆರಾಧನೆಗೆ ಗೇವ್ ಅ ಚಾನ್ಸ್ ಫಾರ್ ಕಾಟೇರ. ಸರ್ ಇಲ್ಲಮ್ಮ, ನನಗೆ ಅದೃಷ್ಟ ನಿಮ್ಮ ಮಗಳ ಜೊತೆಲಿ ಆ್ಯಕ್ಟ್ ಮಾಡೋವಂಥದ್ದು. ಅಂಥ ಒಂದು ದೊಡ್ಡ ಮಾತು ಮಾತಾಡಿ ಅಂಥ ಒಂದು ದೊಡ್ಡ ಮನುಷ್ಯ. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಅವರು ಕನಸಿನಲ್ಲಿ ಬಂದಿರೋದು. ಆರಾಧನೆ ತುಂಬ ಅದೃಷ್ಟವಂತೆ ಅವಳು. ಆ್ಯಂಡ್ ಇವನ್ ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್. ಈಸ್ ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿರೋ ಪ್ರಕಾರ ಈಸ್ ವೆರಿ ಸ್ವೀಟ್, ಈಸ್ ವೆರಿ ಜೆಂಟಲ್ಮ್ಯಾನ್. ನನ್ನ ಜೊತೆಲಿರುವಾಗೆಲ್ಲ, ಇಲ್ಲ ನಮ್ಮ ಮಗಳ ಜೊತೆಲಿರುವಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆ ಒಂದು ಹಾಸ್ಪಿಟಾಲಿಟಿ, ರೆಸ್ಪೆಕ್ಟ್ ಆಗಲಿ, ಕನ್ಸರ್ನ್ ಆಗಲಿ, ಈಸ್ ಟೂ ಗುಡ್. ನೋಡಿ ಸರ್, ನಾನು ಒಂದೇ ಒಂದು ಹೇಳ್ತೀನಿ, ಐ ಬಿಲೀವ್ ಇನ್ ಲಾ ಆ್ಯಂಡ್ ಸೇಮ್ ಥಿಂಗ್ ಐ ಬಿಲೀವ್ ಇನ್ ಗಾಡ್. ಸೊ ಗಾಡ್, ದೇವ್ರು ಅನ್ನೋದು ಒಳ್ಳೆಯವ್ರಿಗೆ ಒಳ್ಳೆಯದಕ್ಕೆ ಕೈ ಬಿಡಲ್ಲ. ಅದೊಂದು ಮಾತು ನಾನು ಹೇಳ್ತೀನಿ. ಇಲ್ಲ, ನಾನೇನು ಇಲ್ಲ, ಬಿಕಾಸ್ ನಾನು ದರ್ಶನ್ ನಮ್ಮ ಜೊತೆಲಿರುವಾಗ ಏನಿದ್ರು, ಬಟ್ ವಾಟ್ ಈಸ್ ದಿಸ್ ಅನ್ನೋದು ನನಗೆ ನಿಜವಾಗ್ಲೂ ದರ್ ಇಸ್ ನೋ ವರ್ಡ್ಸ್, ನೋ ಆನ್ಸರ್. ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೇನು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನನಗೆ ಗೊತ್ತಿರೋ ದರ್ಶನೇ ವಿ ಲೈಕ್ ಹೀ ಸ್ಟಿಲ್ ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳು ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ, ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ, ಅಷ್ಟೇ ಮಟ್ಟಿಗೆ ನನಗೂ ಆರಾಧನೆಗೂ ದರ್ಶನ್ ಮೇಲೆ ಇದೆ. ದಟ್ ಈಸ್ ನೋ ಡೌಟ್. ದರ್ಶನ್ ಮೇಲೆ ಅವ್ರು ಯಾವಾಗಲೂ ಈಸ್ ಅ ಸ್ವೀಟ್ ಆರ್ಟ್ ಟು ಅಸ್. ಡೆಫಿನೆಟ್ಲಿ ಇದೆ. ನಿಮಗೆ ಎಲ್ಲರಿಗೂ ಗೊತ್ತು ಯಾವ್ಯಾವ ಪಿಕ್ಚರ್ ಯಾವ್ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಪಿಕ್ಚರ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಡೆಫಿನೆಟ್ಲಿ ಆ ಟೈಮಲ್ಲಿ ಆನ್ ಬೋರ್ಡ್ ಬರ್ತಾರೆ ಅವರು. ಇಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಆಫ್ಟರ್ ಕಾಟೇರ ನನಗೆ ಐ ವಾಸ್ ಶಾಕ್. ಕಾಟೇರ ಬಂದು ಕಾಟೇರ ವಾಸ್ ಕಂಪೇರ್ಡ್ ಸೇಮ್ ಲೈಕ್ ನಂಜುಂಡಿ ಕಲ್ಯಾಣ ನಿಮ್ಮದು ಹಿಟ್ಟಾಗಿದೆ. ಇವಾಗ ಕಾಟೇರ ಸೇಮ್ ಇದು ಮತ್ತೆ ಕಾಟೇರ ಹಿಟ್ಕೊಟ್ಟು ಆ ಶೀಲ್ಡ್ ತಗೊಳ್ಳೋದಿದೆಯಲ್ಲ, ಈ ಮಧ್ಯದಲ್ಲಿ ಶೀಲ್ಡ್ ಅನ್ನೋದೇ ಹೋಯ್ತು, ಅವಾರ್ಡ್ ಶೀಲ್ಡ್ ಅನ್ನೋದೇ ಹೋಯ್ತು. ಸೊ ಅಂಥ ಒಂದು ಖುಷಿಯಲ್ಲಿ ಅದೇ ರೀತಿಲಿ ಒಂದು ಇಂಡಸ್ಟ್ರೀಲಿ ಇನ್ನೇನು ಎವ್ರಿಬಡಿ ಅವೇಕಾದರು ಫಾರ್ ದ ಥಿಯೇಟರ್ಸ್ ಆಗಲಿ, ಎಲ್ಲ ಒಂದು ಡಲ್ಲಾಗಿದ್ದು ಎವ್ರಿಬಡಿ ಓಪನ್ ದರ್ ಐಸ್. ಅದು ಕಂಟಿನ್ಯೂ ಆಗ್ತಾಯಿದೆ ಫ್ರಮ್ ಈಗ ಭೀಮಾ ಆಗಲಿ, ಇಲ್ಲ ಗಣೇಶ್ ಅವರು ಕೃಷ್ಣ ಪ್ರಣಾಮ ಆಗಲಿ. ಸೋ ಹ್ಯಾಪಿ ಆಗ್ತದೆ. ಈಗ ಮತ್ತೆ ಎಲ್ಲ ಕನ್ನಡ ಜನ ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲರೂ ಬಂದು ಮತ್ತೆ ಕನ್ನಡ ಇಂಡಸ್ಟ್ರಿನ ಪ್ರೋತ್ಸಾಹ ಕೊಟ್ಟು ಯು ಮೇಕಿಂಗ್ ಇಟ್ ಬಿಗ್. ವಿಜಯಲಕ್ಷ್ಮಿ ಅವರು ದರ್ಶನ್, ವಿಜಯಲಕ್ಷ್ಮಿ ನಾನೇನು ಹೇಳಬೇಕು, ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಶಿ ಈಸ್ ಸೀನ್ ಸೋ ಮೆನಿ ಇನ್ ಲೈಫ್ ಅಪ್ ಆ್ಯಂಡ್ ಡೌನ್. ಅವರು ತುಂಬ ನೋಡಿದ್ದಾರೆ. ಡೆಫಿನೆಟಾಗಿ ಇದು ಕೂಡ ಶಿ ವಿಲ್ ಬಿ ಸ್ಟ್ರಾಂಗ್ ಆ್ಯಂಡ್ ಗೋ ಫಾರ್ವರ್ಡ್ ವಿತ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್, ವಾಟ್ ಎವರ್ ದ ಗಾಡ್ ಇಸ್